ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ಗೆ ತಿಳಿಸೋದೇ ನಮ್ಮ ಉದ್ದೇಶ. ಈ ವಿಡಿಯೋದಲ್ಲಿ ಆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಮಿಸ್ ಮಾಡದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಬೆಂಗಳೂರು ಯಶವಂತಪುರದಲ್ಲಿ ಒಂದು ವಿಶಿಷ್ಟವಾದ ರೆಸ್ಟೋರೆಂಟ್ ಕಟ್ಟಿದ್ದಾರೆ. ಉಪಯೋಗಕ್ಕೆ ಬಾರದ ಅನೇಕ ವಸ್ತುಗಳಾದ ಗ್ಯಾಸ್, ಫ್ರಿಡ್ಜ್, ಓವನ್ನು, ಅಲ್ಮಾರಾ ಬಾಕ್ಸ್ಗಳು ಮತ್ತು ಸೂಟ್ ಕೇಸ್ ಇತ್ಯಾದಿ ಸ್ಕ್ರಾಪ್ ವಸ್ತುಗಳನ್ನು ಬಳಸಿಕೊಂಡು ಒಂದು ರೆಸ್ಟೋರೆಂಟ್ ಕಟ್ಟಿದ್ದಾರೆ. ನಾನಿವತ್ತು ಸರ್ಕಸ್ ಕ್ಯಾಂಟೀನಲ್ಲಿದ್ದೇನೆ. ಬೆಂಗಳೂರಿನ ಆರ್ಟ್ ಆಫ್ ದಿ ಸಿಟಿ ಅಂದರೆ ನಮ್ಮ ಯಶವಂತಪುರದಲ್ಲಿ ನಾನು ಸರ್ಕಸ್ ಕ್ಯಾಂಟೀನ್ಗೆ ಅಂತ ಇವತ್ತು ಬಂದಿದ್ದೇನೆ. ವಿಭಿನ್ನವಾಗಿ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಯೋಚನೆ ಮಾಡುವವರಿಗೆ, ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಡಿಸೈನರ್ಸ್ಗೆ ಈ ವಿಡಿಯೋ ಒಂದು ಡಿಫರೆಂಟ್ ಅನುಭವ ಕೊಡುತ್ತೆ. ಸರ್ಕಸ್ ಕ್ಯಾಂಟೀನಲ್ಲಿ ತುಂಬಾ ವಿಶೇಷತೆಗಳಿದೆ. ಏನೇನು ವಿಶೇಷತೆಗಳು ಇದೆ ಅಂತ ಹೇಳಿ ನಾವು ಒಳಗಡೆ ಹೋದ ಮೇಲೆ ಗೊತ್ತಾಗುತ್ತೆ. ಈ ರೆಸ್ಟೋರೆಂಟ್ ಅಟ್ರಾಕ್ಷನ್ ಬಾಲ್ಕನಿಯಲ್ಲಿ ಮೆಟೆಡೋರ್ನಲ್ಲಿ ಟೇಬಲ್ ಕಾನ್ಸೆಪ್ಟ್ ಮಾಡಿರೋದು, ಕುಳಿತುಕೊಳ್ಳೋ ಚೇರ್ನಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ಕಾನ್ಸೆಪ್ಟ್ ಮತ್ತು ಡೈನಿಂಗ್ ಟೇಬಲ್ ವಿಂಡೋ ಡೋರ್ ಕಾನ್ಸೆಪ್ಟ್. ಸೊ ಈ ಫಿಸಿಕಲ್ ಸ್ಪೇಸ್ ನಾವು ಡಿಸೈನ್ ಆ್ಯಂಡ್ ರೆನೋವೇಟ್ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು 40-50 ಕೊಲಾಬರೇಟರ್ಸ್ ಯೂಸ್ ಮಾಡಿದ್ದೀವಿ. ಆರ್ಕಿಟೆಕ್ಟ್ಸಿಂದ, ಇಂಟೀರಿಯರ್ ಡಿಸೈನರಿಂದ ಆರ್ಟಿಸ್ಟ್ ತನಕ. ನಾವು ಬರೀ ಅವ್ರಿಗೆ ಒಂದೇ ಒಂದು ಬ್ರೀಫ್ ಕೊಟ್ಟೆ, ಲೈಕ್ ಹೌ ಕ್ಯಾನ್ ವಿ ಯೂಸ್ ಇಂಟೀರಿಯರ್ ಡಿಸೈನ್ ಆ್ಯಸ್ ಅ ಫಾರ್ಮ್ ಆಫ್ ಸ್ಟೋರಿ ಟೆಲ್ಲಿಂಗ್ ಅರೌಂಡ್ ಸಸ್ಟೈನಬಲ್ ಲಿವಿಂಗ್. ಸೊ ಇದರಲ್ಲಿ ಮೋರ್ ದೆನ್ 75% ಇಸ್ ಹಳೆ ಮೆಟೀರಿಯಲ್. ಸೊ ವಿ ಹ್ಯಾವ್ ಅಪ್ಸೈಕಲ್ಡ್ ದಟ್ ಮೆಟೀರಿಯಲ್ ಟು ಇನ್ಸ್ಪೈರ್ ಅ ನ್ಯೂ ವೇ ಆಫ್ ಥಿಂಕಿಂಗ್. ಒಂದು ಹಳೆಯ ಆಬ್ಜೆಕ್ಟ್ ನೋಡಿದರೆ ಹೌ ಕ್ಯಾನ್ ದೇ ಥಿಂಕ್ ಆಫ್ ಇಟ್ ನಾಟ್ ಆಸ್ ಅ ವೇಸ್ಟ್ ಥಿಂಗ್ ಬಟ್ ಆಸ್ ಅ ರಿಸೋರ್ಸ್. ಹೌ ಕ್ಯಾನ್ ಯು ಯೂಸ್ ಕ್ರಿಯೇಟಿವಿಟಿ ಟು ಯೂಸ್ ಇಟ್ ಫಾರ್ ಸಮಥಿಂಗ್ ಎಲ್ಸ್. ಆ್ಯಂಡ್ ಅದೇ ಥರ ಲೈಕ್ ಆರ್ಕಿಟೆಕ್ಚರ್ ಫರ್ಮು ನಾವು ಕೊಲಾಬರೇಟ್ ಮಾಡಿದ್ದೀವಿ ಟು ಬಿಲ್ಡ್ ಯೂಸಿಂಗ್ ಹೋಲ್ಡ್ ಸ್ಟೋನ್ಸ್. ಒಂದು ನಮ್ಮ ಸ್ಟೇಜ್ ಏರಿಯಾ ವಿ ಹವ್ ಬಿಲ್ಟ್ ಯೂಸಿಂಗ್ ಮಡ್, ಸೊ ಇಟ್ಸ್ ಲೈಕ್ ಅ ಮಡ್ ಫ್ಲೋರ್. ಆ ಥರ ವಿ ಹವ್ ಯೂಸ್ ಡಿಫ್ರೆಂಟ್ ಇನ್ನೋವೇಟಿವ್ ಮೆಥಡ್ಸ್ ಥ್ರೂ ಡಿಫ್ರೆಂಟ್ ಕೊಲಾಬ್ರೇಷನ್ಸ್. ಆ್ಯಂಡ್ ಈ ಕೊಲಾಬ್ರೇಷನ್ಸ್ ಹೆಂಗೆ ಬರುತ್ತೆ ಅಂದರೆ ಲೈಕ್ ವಿ ಆರ್ ಟ್ರೈಂಗ್ ಟು ಫೈಂಡ್ ಪೀಪಲ್ ಹೂ ಆರ್ ಆಲ್ಸೋ ಚೇಂಜ್ ಮೇಕರ್ಸ್. ನಮ್ಮ ಥರ ದೇ ಆರ್ ಇಂಟ್ರೆಸ್ಟೆಡ್ ಇನ್ ದಿ ಎನ್ವೈರ್ಮೆಂಟ್, ದೇ ಆರ್ ಇಂಟ್ರೆಸ್ಟೆಡ್ ಇನ್ ಪೀಪಲ್ಸ್ ಹೆಲ್ತ್ ಆ್ಯಂಡ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಓವರ್ ಆಲ್ ವೆಲ್ ಬೀಯಿಂಗ್. ಸೊ ಅವ್ರ ಜೊತೆ ನಾವು ಕೊಲಾಬ್ರೇಟ್ ಮಾಡ್ತೀವಿ ಆ್ಯಂಡ್ ಅವ್ರ ಕೆಲಸ ಅವ್ರ ಸ್ಟೋರೀಸ್ಗೆ ನಾವು ಶೋಕೇಸ್ ಮಾಡ್ತೀವಿ. ಟೇಬಲ್ಗಳಂತೂ ಒಂದಕ್ಕಿಂತ ಒಂದು ವೆರೈಟಿ ಡಿಸೈನ್ ಕಾನ್ಸೆಪ್ಟ್ನಲ್ಲಿ ಮಾಡಿದ್ದಾರೆ. ಸರ್ಕಸ್ ಕ್ಯಾಂಟೀನ್ ಗೋಡೆಗಳಿಗೆ ಸಿಮೆಂಟು ಇಟ್ಟಿಗೆ ಬಳಸಿಲ್ಲ. ಈ ವಾಲ್ಗಳಿಗೆ ಬಳಸಿರೋದು ವೇಸ್ಟ್ ಗ್ಯಾಸ್ ಸ್ಟೋವ್, ಓವನ್, ವಾಷಿಂಗ್ ಮಷೀನ್ ಮತ್ತು ನಮಗೆ ಬೇಡ ಎಂದು ಎಸೆಯುವ ವಸ್ತುಗಳನ್ನು ಬಳಸಿದ್ದಾರೆ. ವೇಸ್ಟ್ ಔಟ್ ಆಫ್ ಬೆಸ್ಟ್ ಉಪಯೋಗಿಸಿಕೊಂಡಿರುವ ರೀತಿ ಮನಸ್ಸಿಗೆ ಬಹಳ ಇಷ್ಟ ಆಗುತ್ತೆ. ಕೂಲ್ ಡ್ರಿಂಕ್ ಟಿನ್ನಿಂದ ಲೈಟ್ ಕಾನ್ಸೆಪ್ಟ್, ಸೈಕಲ್ ವೀಲ್ನಲ್ಲಿ ಡೈನಿಂಗ್ ಕಾನ್ಸೆಪ್ಟ್, ಗ್ಯಾರೇಜ್ಗಳಲ್ಲಿ ವೇಸ್ಟ್ ಆದ ಇಂಜಿನ್ ಪಾರ್ಟ್ಸ್ಗಳು ಮತ್ತು ಹಳೆಯ ಗಾಡಿಗಳು, ಇವುಗಳಿಂದ ಸರ್ಕಸ್ ಕ್ಯಾಂಟೀನ್ ನಿರ್ಮಾಣ ಆಗಿದೆ.
ನಾವು ರೆಸ್ಟೋರೆಂಟ್ ಒಳಗಡೆ ಹೋಗ್ತಿದ್ದಂಗೆ ರೈಟ್ ಸೈಡ್ನಲ್ಲಿ ಕ್ಯಾಶ್ ಕೌಂಟರ್ ಇದೆ. ಇದೇ ಕ್ಯಾಶ್ ಕೌಂಟರ್ ಪಕ್ಕದಲ್ಲಿ ಕಿಚನ್ ಇದೆ. ಫುಡ್ ಅಂತ ಬಂದಾಗ ಈಗ ನಾವು ಕೆಲವೊಂದ್ ಕಡೆ ಹೋಗ್ತೀವಿ, ಹೋಟ್ಲ್ ಊಟ ತಿನ್ಬಾರ್ದು, ಮನೆ ಊಟನೇ ತಿನ್ಬೇಕು ಅಂತ ಹೇಳ್ತಾರೆ. ನನಗಿಲ್ಲಿ ನಿಮ್ಮ ಫುಡ್ ನೋಡಿದಾಗ ಅನಿಸ್ತು, ಯಾಕಂದ್ರೆ ನೀವು ರೆಡ್ ರೈಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲಿ ತುಂಬಾ ಆರ್ಗ್ಯಾನಿಕಲಿ ಫುಡ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ನೀವೇ ಬೆಳೀತಾ ಇದ್ದೀರಾ, ಬೆಳೆಯೋದನ್ನೇ ಇಲ್ಲಿ ಹಾಕ್ತಾ ಇದ್ದೀರಾ, ನೀವು ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿಲ್ಲ ಅಂತ ಗೊತ್ತಾಯ್ತು. ನಿಮ್ಮ ಫುಡ್ ಬಗ್ಗೆ ವಿಶೇಷತೆ ಏನ್ ಹೇಳ್ತೀರಾ? ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಸಸ್ಟೈನಬಲ್ ಫುಡ್ ಏನಂತ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಆಬ್ವಿಯಸ್ಲಿ ಹೌ ಕ್ಯಾನ್ ವಿ ಗ್ರೋ ಆಸ್ ಮಚ್ ಆಸ್ ಪಾಸಿಬಲ್ ಇನ್ ಅವರ್ ಓನ್ ಕ್ಯಾಂಪಸ್. ಸೊ ಅಷ್ಟು ಜಾಸ್ತಿ ಏನಿಲ್ಲ, ಬಟ್ ವಿ ಆರ್ ಎಕ್ಸ್ಪೆರಿಮೆಂಟಿಂಗ್ ವಿತ್ 3 ಡಿಫ್ರೆಂಟ್ ಸಿಸ್ಟಮ್ಸ್ ಅಂತ: ಪರ್ಮಾಕಲ್ಚರ್, ಹೈಡ್ರೋಪಾನಿಕ್ಸ್ ಆ್ಯಂಡ್ ಆಕ್ವಾಪಾನಿಕ್ಸ್. ಸರ್ ಇದು ನೋಡಿ, ಇದು ಸೊಪ್ಪು ಬೆಳಿತೀವಿ. ಇದು ಪಾಲಕ್ ಆಗ್ಬೋದು, ಪುದೀನ ಆಗ್ಬೋದು, ಕೊತ್ತಂಬರಿ ಆಗ್ಬೋದು. ಇಲ್ಲಿ ಸೊಪ್ಪು ಬೆಳಿತೀವಿ. ಸೊಪ್ಪು ಬೆಳೆದಿದ್ದೆಲ್ಲ ಇಲ್ಲೇ ಯೂಸ್ ಮಾಡ್ತೀವಿ. ಇದು ಸೀಡ್ ಇದೇ ಕ್ಯಾಂಟೀನ್ಗೆ ಯೂಸ್ ಇದೇ ಕ್ಯಾಂಟೀನ್ಗೆ, ಬಟ್ ಇದು ಸೀಡಿಗೆ ಬಿಟ್ಕೊಂಡಿದ್ದೀವಿ. ಇದು ಸೀಡ್ಗೆ ಇದೆ. ಏನ್ ಸೊಪ್ಪು ಸರ್ ಇದು? ಇದು ಚುಕ್ಕಿ ಸೊಪ್ಪು ಅಂತೀವಿ. ಚುಕ್ಕಿ ಸೊಪ್ಪು ಅಂತೀವಿ. ಇದು ಎಲ್ಲ ಸೀಡಿಗೆ ಮಾತ್ರ ಬಿಟ್ಟಿದ್ದೀವಿ ಇವಾಗ. ಈ ರೆಸ್ಟೋರೆಂಟ್ ಅಲ್ಲಿ ಫುಡ್ ಅನ್ನ ಆರ್ಡರ್ ಮಾಡಿದ್ರೆ ಇಲ್ಲಿ ಸಾಕಷ್ಟು ತರಕಾರಿ ಸೊಪ್ಪನ್ನ ಏನ್ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲ ಇಲ್ಲಿ ಬೆಳೆದಿರ್ತಕ್ಕಂಥ ಸೊಪ್ಪುಗಳು. ಮತ್ತೆ ವಿತೌಟ್ ಫರ್ಟಿಲೈಸರ್. ವಿತೌಟ್ ಫರ್ಟಿಲೈಸರ್ ಅಂದ್ರೆ ವಿತೌಟ್ ಫರ್ಟಿಲೈಸರ್, ಆರ್ಗ್ಯಾನಿಕ್ ಓನ್ಲಿ ಗೊಬ್ಬರ, ಮೆನ್ಯೂರ್ ಮಾತ್ರ. ಅದು ಬಿಟ್ಟು ವಿ ಆರ್ ಆಲ್ಸೋ ಗ್ರೋಯಿಂಗ್ ಮಶ್ರೂಮ್. ಕ್ಯಾಶ್ ಕೌಂಟರ್, ಕಿಚನ್ ಆದ್ಮೇಲೆ ರೈಟ್ ಸೈಡ್ನಲ್ಲಿ ರೆಸ್ಟೋರೆಂಟ್. ಒಂದು ಪೆಟ್ರೋಲ್ ಬ್ಯಾನ್ ಕಾನ್ಸೆಪ್ಟ್ ಸ್ಟೈಲ್ನಲ್ಲಿ ಯೂನೀಕ್ ಆಗಿ ಡಿಸೈನ್ ಇದೆ. ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಸ್ಪೆಷಲ್ ಫುಡ್ ಯಾವ್ದನ್ನ ಫಸ್ಟ್ ನಾನು ಟೇಸ್ಟ್ ಮಾಡೋದಕ್ಕೆ ಹೇಳ್ತೀರಾ? ಸೊ ನಾನು ವೆಜಿಟೇರಿಯನು. ಸೊ ವೆಜಿಟೇರಿಯನ್ ಆಪ್ಷನ್ಸ್ನಲ್ಲಿ ಮಶ್ರೂಮ್ ಪೆಪ್ಪರ್ ಫ್ರೈ ಆ್ಯಂಡ್ ರೆಡ್ ರೈಸ್ ಆಸ್ ನನ್ನ ಫೇವ್ರೆಟ್ ಅದು. ಆ್ಯಂಡ್ ಅದು ಬಿಟ್ಟು ಒಂದು ಪೆಸ್ತೋ ಸ್ಯಾಂಡ್ವಿಚ್ ಅದು ಒಂದಿದೆ. ಅದೆರಡು ನನ್ನ ಟಾಪ್ 2 ಫೇವ್ರೆಟ್ಸ್. ಮಸ್ಟ್ ಟ್ರೈ. ಆಲ್ರೆಡಿ ನಮಗೆ ಹೊಟ್ಟೆ ಹಸಿವಾಗಿದ್ದರಿಂದ ಡೈನಿಂಗ್ ಟೇಬಲ್ನಲ್ಲಿ ಕುಂತು ಮೆನು ಕಾರ್ಡ್ ಓಪನ್ ಮಾಡಿದ್ವಿ. ವೆರೈಟಿಯಾದ ಫುಡ್ ಮೆನು ಕೂಡ ಇತ್ತು. ಅದರಲ್ಲಿ ಒಂದು ಫುಡ್ಡನ್ನು ನಾವು ಆರ್ಡರ್ ಮಾಡಿ ಟೇಸ್ಟ್ ಮಾಡಿದ್ವಿ. ಸೂಪರ್ ಆಗಿತ್ತು. ನಿಮಗೂ ಸಹ ಇಲ್ಲಿನ ಫುಡ್ ತುಂಬ ಇಷ್ಟ ಆಗುತ್ತೆ. ಸರ್ಕಸ್ ಕ್ಯಾಂಟೀನ್ಗೆ ಬಂದಿದ್ದೀರಾ ಅಂದಮೇಲೆ ಇಲ್ಲಿನ ಲೈಬ್ರರಿಗೆ ಎಂಟ್ರಿ ಹಾಕಲೇಬೇಕು. ಈ ಲೈಬ್ರರಿ ಪಕ್ಕದಲ್ಲಿ ಒಂದು ಹಟ್ ಇದೆ. ಈ ಹಟ್ನಲ್ಲಿ ರೆಟ್ರೋ ಸ್ಟೈಲ್ ಫಿಲಂ ಪೋಸ್ಟರ್ಗಳು ನಮ್ಮ ಚೈಲ್ಡ್ಹುಡ್ ಮೆಮರೀಸ್ನ ಹಾಗೆ ನೆನಪಿಸ್ತೆ. ಸೊ ಆ್ಯಕ್ಚುಲಿ ನಮ್ಮ ಜಾಗದಲ್ಲಿ ಇಷ್ಟು ಸ್ಟೋರೀಸ್ ಇದೆ. ಆಲ್ಮೋಸ್ಟ್ 1 hour ನಾವು ಮಾತಾಡ್ಬೋದು ಏನೇನಿದೆ. ಸೊ ಆರ್ಟ್ ಗ್ಯಾಲರಿಯಿಂದ ರೆಸ್ಟೋರೆಂಟ್ ಬಗ್ಗೆ ಮಾತಾಡಿದ್ವಿ. ಆರ್ಟ್ ಗ್ಯಾಲರಿಯಿಂದ ಆರ್ಟಿಸ್ಟ್ ಮೇಕರ್ ಸ್ಪೇಸ್ ಸ್ಟುಡಿಯೋಯಿಂದ ಒಂದು ಚಿಕ್ಕ ಸೌಂಡ್ ರೂಮು ಇದೆ. ಮ್ಯೂಸಿಷಿಯನ್ಸ್ ಎಲ್ಲ ಬಂದುಬಿಟ್ಟು ಪ್ರಾಕ್ಟೀಸ್ ಮಾಡ್ಬೋದು.
ಒಂದು ಡಿಸೈನ್ ಸ್ಟುಡಿಯೋನೂ ಇದೆ. ಸೊ ನಮ್ಮ ಆರ್ಟಿಸ್ಟೇ ಅವ್ರು ಮೊಬಿಲೈಸ್ ಮಾಡಿಬಿಟ್ಟು ಒಂದು ಡಿಸೈನ್ ಸ್ಟುಡಿಯೋ ಮಾಡಿದ್ದಾರೆ. ಇಂಟೀರಿಯರ್ ಡೆಕೋರ್ ಐಟಮ್ಸ್ ಮಾಡಿಬಿಟ್ಟು ಆರ್ಕಿಟೆಕ್ಟ್ಸ್ ಆ್ಯಂಡ್ ಇಂಟೀರಿಯರ್ ಡಿಸೈನರ್ಸ್ಗೆ ಸೇಲ್ ಮಾಡೋಕ್ಕೆ. ಅದು ಬಿಟ್ಟು ಇವೆಂಟ್ಸ್ ಸ್ಯಾಟರ್ಡೇ ಸಂಡೇ ಮ್ಯಾಕ್ಸಿಮಮ್ ಇವೆಂಟ್ಸ್, ಆಲ್ಮೋಸ್ಟ್ ಎವ್ರಿ ಸ್ಯಾಟರ್ಡೇ ಸಂಡೇ 4 to 5 ಇವೆಂಟ್ಸ್ ಇರುತ್ತೆ. ಇವತ್ತು ಫಾರ್ ಎಕ್ಸಾಂಪಲ್ ನಮ್ಮ ಮಂತ್ಲಿ ಫಾರ್ಮರ್ಸ್ ಮಾರ್ಕೆಟ್ ಇತ್ತು. ಸೊ ಫಾರ್ಮರ್ಸ್ ಮಾರ್ಕೆಟ್ ಅಂದರೆ ನಾವು ಲೋಕಲ್ ಆರ್ಗ್ಯಾನಿಕ್ ಫಾರ್ಮರ್ಸ್ಗೆ ಇನ್ವೈಟ್ ಮಾಡ್ತೀವಿ. ಲೋಕಲ್ ಕಾನ್ಷಿಯಸ್ ಬ್ರ್ಯಾಂಡ್ಸ್, ಇದು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್, ಹೋಮ್ ಮೇಡ್ ಸ್ನ್ಯಾಕ್ಸ್ ಆ ಥರ ಎಲ್ಲ ಮಾಡುವರು, ಅವ್ರಿಗೆಲ್ಲ ಇನ್ವೈಟ್ ಮಾಡಿದ್ವಿ. ಅದ್ರ ಜೊತೆ ಲೈವ್ ಮ್ಯೂಸಿಕ್ಕು ಇರುತ್ತೆ, ಆರ್ಟ್ ಆ್ಯಕ್ಟಿವಿಟಿ ಸ್ಟೇಷನ್ಸು ಇರುತ್ತೆ, ಪೆಟ್ ಅಡಾಪ್ಷನು ಇರುತ್ತೆ. ಇದೆಲ್ಲ ಮಂತ್ಲಿ ಒನ್ಸ್, ಫಸ್ಟ್ ಸಂಡೇ ಆಫ್ ಎವ್ರಿ ಮಂತ್. ಇಲ್ಲಿನ ಇನ್ನೊಂದು ವಿಶೇಷ, ಪ್ರತಿ ವೀಕೆಂಡು ಏನಾದರೂ ಒಂದು ಸ್ಪೆಷಲ್ ಇರುತ್ತೆ ನಾವು ವಿಸಿಟ್ ಮಾಡಿದಾಗ. We have an option for a lot of activities to happen here. So nam collaborators in there, an artist can come and conduct a workshop, a magician can come and do a performance, musician or dancer can be, in case you need that for any celebration, whether it's a birthday or anniversary. Apart from that, the space is anyway available. We are conducting an event of warrior flow with Mudgar. So this is one of the ancestral practices event which we are conducting in first time in Bangalore, where our ancestors used to practice with these arts. Like they were going to wars with this with more endurance. We are trying to bring those similar practices, how they were actually marching towards the war with all the drums, music kind of setup. We are trying to bring the same music with one of our artists called Aham and Abhi, with different tribal music arts. Kindly join our session and understand how our warriors used to work out and move around day-to-day life, which is functionally fit enough. ಇಲ್ಲಿ ಮತ್ತೊಂದು ಅಟ್ರಾಕ್ಷನ್, ಪರ್ಮ ಕಲ್ಚರ್ ಗಾರ್ಡನ್. ಎಷ್ಟೋ ವಸ್ತುಗಳು ಬಳಕೆ ಆದಮೇಲೆ ನಾವು ಅದು ಉಪಯೋಗಕ್ಕಿಲ್ಲ ಅಂತ ಅನ್ಕೋತೀವಿ. ಆದರೆ ಕೆಲವೊಂದು ವಸ್ತುಗಳನ್ನ ಇವರು ಪರ್ಮಕಲ್ಚರ್ ಅಂತ ಒಂದು ಕಾನ್ಸೆಪ್ಟಲ್ಲಿ ನೋಡಿ, ಈ ಥರದ್ದು ಟಾಯ್ಲೆಟ್ ಕಮೋಡ್ ಇದು ಯೂಸ್ ಆದಮೇಲೆ ವೇಸ್ಟ್ ಆಗುವಂಥದ್ದು, ಇದನ್ನು ಕೂಡ ಇವರು ತುಂಬ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡೋದಕ್ಕೆ ತುಂಬ ಸ್ವಲ್ಪ ವಿಶೇಷವಾಗೇ ಇದೆ. ಅದು ಬೆಂಗಳೂರು ಅಂತ ಹಾರ್ಟ್ ಆಫ್ ದಿ ಸಿಟಿನಲ್ಲಿ ಇಷ್ಟೊಂದು ಚೆನ್ನಾಗಿ ಇವರು ಪ್ಲ್ಯಾಂಟೇಷನ್ ಒಂದು ಎಲ್ಲ ಮಾಡಿದ್ದಾರೆ. ನೀವು ಇಲ್ಲಿ ಬರೋದ್ರ ಜೊತೆಗೆ ನೋಡಿ, ಆಮೇಲೆ ಯಾವುದೇ ಗಿಡ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದಂತೆ. ನಡೆಯೋ ಪಾತ್ಗಳನ್ನ ಬಿಯರ್ ಬಾಟಲ್ಗಳಲ್ಲಿ ಡಿಸೈನ್ ಮಾಡಿದ್ರೆ, ಶೂ, ತೆಂಗಿನ ಸಿಪ್ಪೆ, ಕಮೋಡ್ಗಳಲ್ಲಿ ಗಿಡಗಳನ್ನ ಬೆಳೆಸಿದ್ದಾರೆ. ಇಲ್ಲಿನ ಗಿಡಗಳು ನಿಮಗೆ ಇಷ್ಟ ಆದರೆ ಅದನ್ನ ಪರ್ಚೇಸ್ ಕೂಡ ಮಾಡಬಹುದು. ಇದು ಮನಿ ಪ್ಲ್ಯಾಂಟ್, ಇದು ಇಂಡೋರಲ್ಲಿ ಇಟ್ಕೋಬೋದು, ನೀವು ಬಾಲ್ಕನಿಲಿ ಇಟ್ಕೋಬೋದು, ಚೆನ್ನಾಗಿ ಬರುತ್ತೆ ನೋಡಿ. ಇದು ಬ್ರೆಮಿಲಿಯೇಟ್ಸ್ ಅಂತ. ಬ್ರೆಮಿಲಿಯೇಟ್ಸ್ ವಿಶೇಷ ಅಂದ್ರೆ ಇದು ನೋಡಿ ಸರ್, ಇದು ಸನ್ಲೈಟ್ ಮಡಗಿದ್ರೆ ಇಲ್ಲಿ ಪೂರ್ತಿ ಇಲ್ಲೇ ಕಲರ್ ಬರುತ್ತೆ ನೋಡಿ ಸರ್. ಇದು ಗ್ರೌಂಡ್ ಆರ್ಕಿಡ್ ಅಂತ, ಇದು ಯಾವಾಗೂ ಫ್ಲವರ್ ಬರುತ್ತೆ. ಪ್ಯಾಷನ್ ಫ್ಲವರು ಕಂಟಿನ್ಯೂ ಬರುತ್ತೆ. ಬೋಗನ್ವಿಲಾ ಇದೆ, ಇಪೋರ್ಬಿಯಾ ಅಂತ. ಇದು ಅಂದರೆ ಮುಳ್ಳಿದೆ, ಮುಳ್ಳು ಇದ್ರೂ ಯಾವತ್ತೂ ಹೂವು ಇಲ್ಲ ಅನ್ನಂಗಿಲ್ಲ ಅದ್ರ ಮೇಲೆ ನೋಡಿ. ಇದು ಲಿಲ್ಲಿ ಇಂಡೋರ್ಗೂ ಬರುತ್ತೆ, ಔಟ್ಡೋರ್ ಶೇಡ್ಗೂ ಬರುತ್ತೆ. ಇವೆಲ್ಲ ನೋಡಿ ಫ್ಲವರ್ ಬರುತ್ತೆ, ವಿತ್ ಫ್ಲವರು
ಬನಾನಾ ಬಂದಿದೆ ಆಲ್ರೆಡಿ. ಇದು ಆಮ್ಲ ಅಂತೀವಲ್ಲ, ನೆಲ್ಲಿಕಾಯಿ, ಅದು ಪೂರ್ತಿ ನೆಲ್ಲಿಕಾಯಿ ನೋಡಿ. ನೋಡಿ ಇದು ತೆಂಗಿನಕಾಯಿ ಮನೇಲಿ ಕಾಯಿ ಯೂಸ್ ಮಾಡ್ತೀವಿ, ಸಿಪ್ಪೆ ಬಿಸಾಕ್ತೀವಿ. ಬಟ್ ಸುಲ್ದ ಮೇಲೆ ಇದಕ್ಕೆ ಮೆನ್ಯೂರ್ ಫಿಲಪ್ ಮಾಡಿಬಿಟ್ಟು ಪ್ಲ್ಯಾಂಟ್ ಹಾಕಿದ್ರೆ ಕೆಳಗಡೆ ಸಾಯಲ್ಲೂ ಬರಲ್ಲ, ಗಿಡನೂ ಗ್ರೋತ್ ಇರ್ತದೆ, ಮತ್ತೆ ನೋಡೋಕೆ ಲುಕ್ ಆಗುತ್ತೆ. ಮತ್ತೆ ಇದೊಂದು ಸ್ವಲ್ಪ ದಿನ ಆದಮೇಲೆ ಇದು ಪೂರ್ತಿ ಕಾಯಿ ಕವರ್ ಆಗಂಗೆ ಇದು ಗಿಡ ಗ್ರೋತ್ ಆಗುತ್ತೆ. ಮತ್ತೆ ಕಾಯೇ ಕಾಣಲ್ಲ ನಮಗೆ. ಪ್ಲ್ಯಾಂಟ್ ಒಂದೇನೆ, ನಾವು ಯಾವಾಗ ಹೆಂಗೆ ಎಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಹೆಲ್ಮೆಟ್ಟು, ಕ್ಯಾನು, ಆಯಿಲ್ ಕ್ಯಾನ್ಗಳು. ಇದರಲ್ಲಿ ಫ್ಲವರು ಬರುತ್ತೆ ಸರ್. ಇದು ಆರ್ಕಿಡ್ ಟೈಪ್ ಸ್ಟಿಕ್ ಬಂದು ಫ್ಲವರ್ ಬರುತ್ತೆ. ಇದು ವಾಟರ್ ಬಾಡಿ ಪ್ಲ್ಯಾಂಟ್. ಇದು ಫ್ಲವರ್ ಬಂದು ಹೋಗಿದೆ. ಅದು ವಾಟರ್ ಬಾಡಿ ಪ್ಲ್ಯಾಂಟ್ ಅಂತೀವಿ ಇದನ್ನ. ಇದು ನೀರಿನಲ್ಲೂ ಬರುತ್ತೆ, ಬರೀ ಸಾಯಲ್ಲೂ ಬರುತ್ತೆ ಸರ್. 150ರಿಂದ 800 ರೂಪಾಯಿ ಗಂಟ ಇದೆ ಅದು ಒಂದು ಗಿಡ. ವಾಟರ್ ಆಪಲ್ ನೋಡಿ. ಇದು ಗೋಲ್ಗ ಕಾಸು ತಗೊಂಡ್ಮೇಲೆ ಬಿಸಾಕ್ತೀವಿ. ಬಟ್ ನೋಡೋಕ್ಕೆ ಲುಕ್ ಆಗಿದೆ ಪ್ಲ್ಯಾಂಟ್ ಹಾಕಿದ್ಮೇಲೆ. ಈಗ ಕಾಸಿಲ್ಲ ಅಂದಾಗ ಇದನ್ನ ರೋಡ್ಗೆ ಬಿಸಾಕೋದು. ಇವಾಗ ನೋಡಿ ಇದಕ್ಕೊಂದು ಪ್ಲ್ಯಾಂಟ್ ಹಾಕಿದ್ರೆ ಅದು ನೋಡೋಕ್ಕೂ ಲುಕ್ ಆಗಿದೆ, ತುಂಬ ಚೆನ್ನಾಗೂ ಪ್ಲ್ಯಾಂಟ್ ಬರುತ್ತೆ ಸರ್. ಇಲ್ಲಿ ನೋಡಿ ಇದೆಲ್ಲ ವೇಸ್ಟ್ ಆಗಿರುವಂಥದ್ರಲ್ಲೇ ನಾವು ಪ್ಲ್ಯಾಂಟು ಜಾಸ್ತಿ ಮಾಡೋದು. ಈಗ ಇದು ಸರ್, ಇದು ಮನಿ ಪ್ಲಾಂಟ್ ಅಂತ ಹೇಳಿದ್ರೆ ನಾವು ನೋಡಿರೋ ಮನಿ ಪ್ಲಾಂಟ್ ಎಲೆ ಇಷ್ಟು ಬರ್ಬೋದು ಅಷ್ಟೇ. ಹೌದು. ಇದು ತುಂಬಾ ಸರ್ ಇದರಲ್ಲಿ ಒಂದು 15-16 ವೆರೈಟಿ ಇದೆ ಮನಿ ಪ್ಲ್ಯಾಂಟಲ್ಲಿ. ಇದೇನಂದರೆ ಈ ಥರ ಮಾಸ್ಟಿಕೋ ಇಲ್ಲ ವಾಲೋ ಇಲ್ಲ ಮರನೋ ಸಿಕ್ಕಿದ್ರೆ ಇದಕ್ಕೆ ಸಪೋರ್ಟು ಯಾವ ಥರ ಸಿಗುತ್ತೆ ಆ ಥರ ದೊಡ್ಡದಾಗುತ್ತೆ ಎಲೆ. ಇದು ಅದು ಕಳ್ಳಿ ಗಿಡ ಅಂತ ಊರ ಕಡೆ, ಇಲ್ಲಿ ಮಸ್ಕಿಟೋಸ್ ಪ್ಲಾಂಟ್ ಅಂತಾರೆ. ಅದು ಏನಕ್ಕೆ ನಾವು ಬೆಳಿಬೇಕು ಆ ಗಿಡನ ಸರ್? ಆ ಗಿಡ ಏನಂತಂದ್ರೆ ಮತ್ತೆ ಅದು ಮೆಡಿಸಿನ್ಗೂ ಯೂಸ್ ಆಗುತ್ತೆ. ಮೆಡಿಸಿನ್ಗೂ ಯೂಸ್ ಆಗುತ್ತೆ ಇದು. ಮೆಡಿಸಿನ್ ಅಂದ್ರೆ ಯಾವ ತರ ಮೆಡಿಸಿನ್ ಅಂತಂದ್ರೆ ಈಗ ಕಿವಿ ಒಳಗಡೆ ನೋವು ಬರುತ್ತೆ ಕೆಲವು, ಮತ್ತೆ ನಾವೇನೋ ಕಡ್ಡಿ ಹಾಕೊಂಡು ಇದಾಗ್ಬಿಟ್ಟಿರ್ತದೆ, ಸಪ್ಟಿಕ್ ತರ ಆಗಿರ್ತದೆ. ಇದನ್ನ ತೆಗೆದ್ಬಿಟ್ಟು ಎಣ್ಣೆ ಇದ್ರಲ್ಲಿ ಎಲ್ಲ ಕಾಯಿಸ್ತಾರೆ, ಇದನ್ನೇ ಬತ್ತಿಲಿ ಕಾಯಿಸ್ತಾರೆ. ನಾವು ದೀಪದಲ್ಲಿ ಕಾಯಿಸ್ಬಿಟ್ಟು ಇದನ್ನ ಇಂಟ್ಕೊಂತಾರೆ, ನೀರ್ನ ಇಂಟ್ಕೊಂಡು ಕಿವಿ ಬಿಟ್ಕೋತಾರೆ. ಇಲ್ಲ ಕಿವಿ ಹೊಡೆತ ಬರ್ತಿದ್ರು ಅದಕ್ಕೆ ಯೂಸ್ ಆಗುತ್ತೆ. ಅದೊಂದಕ್ಕೆ ಬೇರೆ ಏನೇನು ಮತ್ತೆ ಇದೇನಪ್ಪಾ ಅಂದ್ರೆ ಮನೇಲಿ ಮಡಗಿದ್ರೆ ಸೊಳ್ಳೆಗಳು ಕಡಿಮೆ ಆಗುತ್ತೆ, ಬರಲ್ಲ. ಈ ಚಿಕ್ಕ ಸೊಳ್ಳೆ ಅಂಟಿರ್ತದಲ್ಲ, ಅದು ಕಂಟ್ರೋಲ್ ಆಗುತ್ತೆ. ಇನ್ನೊಂದು ಕೇಳ್ಪಟ್ಟಿದೆ, ಇದನ್ನ ವಿನಾಯಕ ಅಂತಾನು ಹೇಳ್ತಾರೆ, ಗಣಪತಿ ಅಂತ. ಈಗ ತಮಿಳಿಯನ್ಸ್ ಅಂತ ಕಡೆ ಮದುವೆ ಮಾಡ್ಬೇಕಾದ್ರೆ ಮದುವೆ ಮನೆ ತಮಿಳಿಯನ್ಸ್ ಅಲ್ಲ, ನಾವ್ ಇದಿಲ್ದೆ ಮಾಡೋದೇ ಇಲ್ಲ, ಪೂಜೆನೆ ಮಾಡಲ್ಲ. ಸೋದ್ರ ಮಾವ ತಗೊಂಬತ್ತಾರೆ ಇದನ್ನ. ನಾಳೆ ಮುಹೂರ್ತ ಅನ್ನಂಗೆ ಸೋದ್ರ ಮಾವ ತಗೊಂಬತ್ತಾರೆ ಇದನ್ನ. ಸೋದ್ರ ಮಾವ ತಂದು ಒಂದು ಮನೆ ಮದುವೆ ಮನೆ ಇಟ್ಟಿರ್ತಾರೆ. ಆವಾಗ ಮುಹೂರ್ತ ದಿನ ತಗೊಂಡೋಗಿ ಆ ಕಂಬಕ್ಕೆ ಕಟ್ತಾರೆ. ಇದೇ ಅಶೆ ಕಂಬ ಅನ್ನೋದು. ಕರೆಕ್ಟ್ ಆಗಿ ಇದ್ರ ಹೆಸರು ಅಶೆ ಕಂಬ ತಂದ್ರ ಅಂತಾರೆ ಮದುವೆನಲ್ಲಿ. ಎಷ್ಟಿದೆ ಗಿಡ? ಇದು 50 ರೂಪಾಯಿ, 50 ರೂಪಾಯಿ. ಸೊ ಈ ಗಿಡ ಇಷ್ಟೊಂದು ಯೂಸ್ ಅಂತ ಹೇಳಿ ನನಗೂ ಕೂಡ ಗೊತ್ತಿರಲಿಲ್ಲ. 50 ರೂಪಾಯಿ. ಆಯ್ತು, ಇದೊಂದು ನಮ್ಮ ಗಾರ್ಡನ್ ಇದೆ, ನಮ್ಮ ಟೆರೆಸ್ ಗಾರ್ಡನ್ಗೆ ಈ ಒಂದು ಗಿಡನ ತಗೊಳ್ಳೋಣ. ಕರ್ಬೇವು ಗಿಡ ಇದೆ. ಇದು ಒಂದೆಲಗ, ಬ್ರಾಹ್ಮಿ ಅಂತ ಹೇಳ್ತಾರೆ. ಮತ್ತೆ ಇದು ಮಕ್ಕಳು ತಿನ್ನೋದ್ರಿಂದ ಬ್ರೈನ್ ಶಾರ್ಪ್ನೆಸ್ಗೆ ತುಂಬಾ ಒಳ್ಳೇದು ಕೂಡ. ಇದು ಹೈಬಿಸ್ಕಸ್, ಇದನ್ನ ಹಾಗೆ ತಿನ್ಬೋದು ಕೂಡ. ಸ್ಟಾರ್ ಫ್ರೂಟ್ ಇದೆ, ಸ್ಟಾರ್ ಫ್ರೂಟ್ ಕೂಡ ಬಿಟ್ಟಿದೆ ಇಲ್ಲಿ. ಸರ್ ಇದು ಅಂದರೆ ಇದು ಪ್ರಾಜೆಕ್ಟ್ ಏನು ಅಂತಂದರೆ ಸಿಂಗಲ್, ಈಗ ಫುಲ್ಲು ಗೂಡು ಕಟ್ಟಿರ್ತದೆ, ಅದರಲ್ಲಿ ಮಿಸ್ ಆದಂಥವು ಒಂದೊಂದು ಸಿಂಗಲ್ ಬಂದಂಥವು, ಇಲ್ಲಿ ಹೂವು ರಸ ಕುಡಿಯೋಕೆ ಬಂದಂಥವು ಇದರಲ್ಲಿ ಸೇರಿಕೊಂಡು ಇಲ್ಲೇ ಹನಿ ಕಟ್ತದೆ. ಇದು ಸಿಂಗಲ್ ಈಚೆ ಕಡೆಗೆ ತಗೋಬಹುದು ನೋಡಿ. ಇದು ಈ ಥರ ಸಿಂಗಲ್ ತಗೊಂಡು ನೋಡಿ, ಇಲ್ಲಿ ಈ ಕಡೆಯಿಂದ ಪುಷ್ ಮಾಡಿದ್ರೆ ಒಂದ್ ಕಡೆ ತಗೋಬಹುದು. ಕ್ಯಾಂಡಲ್ ಇರುತ್ತೆ, ಮೇಣ ತರ. ಅದೇ ಫಾರ್ಮ್ ಮಾಡುತ್ತಾ ಅಥವಾ ನೀವು ಹಾಕಿರ್ತೀರಾ? ಇಲ್ಲ, ನಾವು ಹಾಕಿರಲ್ಲ, ಅದೇ ಮಾಡಿರ್ತೀವಿ. ಅದೇ ಮಾಡಿ ಹೌದು, ಅದು ಕಲೆಕ್ಟ್ ಮಾಡಿ ಇಟ್ಟು ಅದು ಪೂರ್ತಿ ಜಾಸ್ತಿ ಆಯ್ತು ಅಂತ ಗೊತ್ತಾದಾಗ ನಾವು ಅದನ್ನ ತಗೋಬಹುದು. ಏನಿದು ಸ್ಕ್ಯಾನ್ ಅಂತ ಹಾಕಿದಾರಲ್ಲ, ಏನು? ಬಟ್ ಅವರು ಇದು ಕಂಪನಿದು ಅಂದ್ರೆ ನಮ್ಗೆ ಆ ಥರದ್ದು ಬೇಕು ಅಂದ್ರೆ ಅದು ಸ್ಕ್ಯಾನ್ ಮಾಡಿದ್ರೆ ಅವರು ಪೂರ್ತಿ ಡೀಟೇಲ್ಸ್ ಗೊತ್ತಾಗುತ್ತೆ. ನಮ್ಮ ಬೆಂಗಳೂರಲ್ಲಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ತುಂಬ ಮುಖ್ಯ. ಹಾಗಾಗಿ ಸರ್ಕಸ್ ಕ್ಯಾಂಟೀನಲ್ಲಿ 4 ಟ್ಯಾಂಕ್ ಇದೆ. ಇಡೀ ವರ್ಷ ಈ ಟ್ಯಾಂಕಿನ ನೀರನ್ನು ಇಲ್ಲಿ ಬಳಸ್ತಾರೆ. ನಾವು ಯಾವುದು ಬಿಸಾಕಲ್ಲ, ಇಲ್ಲೇ ಮೆನ್ಯೂರ್ ಮಾಡ್ತೀವಿ. ಅದು ಹಾಂ
ಇದು ಲೇಯರ್ ಸಾಯಿಲ್ ಹಾಕ್ಕೊಂಡು ಅದು ಮೆನ್ಯೂರ್ ಮಾಡ್ತೀವಿ, ಕಂಪೋಸ್ಟ್ ಮಾಡ್ತೀವಿ. ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಲ್ವಾ? ರೈನ್ ವಾಟರ್ದು ಫುಲ್ ಇದು. ಹಾಂ ಹಾಂ. ಸೊ ಇದರಲ್ಲಿ ಒಂದು ಸರಿ ಇದು ಎಷ್ಟು ಲೀಟ್ರ್ ಟ್ಯಾಂಕ್ ಇದಣ್ಣ ಇದು? ಸರ್ ಇದು 5,000 ಎರಡಿದೆ, ಮೇಲುಗಡೆ 1,000 4 ಹಾಂ. ಬಟ್ ಇಲ್ಲಿ ನಮ್ಮದು ಸೇವ್ ಆಗುವಂಥದ್ದು 1,20,000 ಲೀಟ್ರು. 1,20,000 ಲೀಟ್ರು ಮಳೆಗಾಲದಲ್ಲಿ ಸೇವ್ ಮಾಡ್ಕೋತೀವಿ. ಅಂದರೆ ಓವರಲ್ಲಿ ಎಲ್ಲ ಸೇರಿಸಿ ಎಲ್ಲ ಸೇರಿಸಿ. ಬಟ್ ಮಳೆ ಸ್ಟಾರ್ಟ್ ಆಯಿತು ಅಂತಂದರೆ ಮೋಟ್ರು ಯಾವುದೂ ನಾವು ಆನೆ ಮಾಡಲ್ಲ. ನಾವು ಏನಿದ್ರು ಗಿಡಕ್ಕೆ ಹಾಕೋಕ್ಕೆ ವಾಟ್ರ್ ಇದ್ರ ನೀರೇನೆ, ರೈನ್ ವಾಟ್ರೇ. ರೇನ್ ವಾಟರ್ ಹಾರ್ವೆಸ್ಟಿಂಗ್ ನೀರಿನ ಸಹಾಯದಿಂದ ಇಲ್ಲಿ ಮೀನುಗಳನ್ನು ಸಾಕುತ್ತಿದ್ದಾರೆ. ಮಕ್ಕಳಿಗೆ ಮತ್ತು ಫ್ಯಾಮಿಲಿ ಬರೋಕ್ಕೆ ಒಳ್ಳೆ ಜಾಗ ಸರ್ ಇದು. ಫಿಶ್ ಟ್ಯಾಂಕ್ ಇಲ್ಲಿದೆ ನೋಡಿ ಸರ್, ಇದೂ ಫಿಶೇ ಇರೋದು. ಓ ಇದರಲ್ಲೆಲ್ಲ ಫಿಶ್ ಇದೆ? ಇದೆಲ್ಲ ಫಿಶೇನೆ. ಇದೇನು ಅಂತಂದರೆ ಇದರಲ್ಲಿ ಬರೋವಂಥ ನೀರನ್ನ ನೋಡಿ ಇದಕ್ಕೆ ಬಿಡ್ತೀವಿ. ನೀರು ಅಲ್ಲಿ ಬಂದು ಟ್ಯಾಂಕಿಂದ ಅಂದರೆ ರೈನ್ ವಾಟ್ರು ಇದಕ್ಕೆ ಬರುತ್ತೆ. ರೈನ್ ವಾಟ್ರನ್ನ ಮತ್ತೆ ಇದಕ್ಕೆ ಫಿಲಪ್ ಮಾಡ್ತೀವಿ. ಅಪ್ಪಾಗುತ್ತೆ. ಅಪ್ಪಾಗಿದ್ದು ಇದ್ರಲ್ಲಿ ಮೀನ್ ಇದೆಯಲ್ಲ, ಮೀನ್ ಇದೆಯಾ? ಮೀನಿದೆ. ಇದ್ರಲ್ಲೆಲ್ಲ ಮೀನ್ ಇದ್ದಿದ್ದು ಅದು ಕಚ್ಚಡ ಬಂದು ನೋಡಿ ಇದ್ರೊಳಗಡೆ ಬರುತ್ತೆ. ಇದ್ರೊಳಗಡೆ ಬರುತ್ತೆ. ಇದಕ್ಕೆ ಬರುತ್ತೆ ಸರ್ ಅದು ನೀರು. ಮತ್ತೆ ಅದು ಮೆನ್ಯೂರೆಲ್ಲ ಇದರಲ್ಲೇ ನಿಂತ್ಕೋತದೆ. ನೀರು ಫಿಲ್ಟರ್ ಆಗಿ ಮತ್ತೆ ಅಲ್ಲಿಗೆ ಹೋಗುತ್ತೆ. ಫಿಲ್ಟರ್ ಆಗಿ ಅಲ್ಲಿ ಹೋಗುತ್ತೆ. ನೀರು ವೇಸ್ಟ್ ಆಗೋದು ಚಾನ್ಸೇ ಇಲ್ಲ. ಇಲ್ಲಿ ಬೆಳೆದಂತ ಮೀನ್ನ ಏನ್ ಮಾಡ್ತೀವಿ? ಹೋಟ್ಲಿಗೆ ಯೂಸ್ ಮಾಡ್ತೀವಿ. ಸೊ ಇದೇ ಹೋಟ್ಲಿಗೆ ಹಂಗೆ ಇದೇ ಹೋಟ್ಲಿಗೆ ಯೂಸ್ ಮಾಡ್ತಾರೆ. ದಪ್ಪ ಆಯ್ತು ಅಂತ ಜಾಗದಲ್ಲಿ ದಪ್ಪ ಆಯ್ತು ಬೆಳೆದು ಇಲ್ಲೇ ಬರುವಂತ ಗ್ರಾಹಕರಿಗೆ ಅಡುಗೆನೂ ಮಾಡಿಕೊಡ್ತಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇಲ್ಲಿ ನಾವೇ ಹಿಡಿದ ಮೀನನ್ನ ಕುಕ್ ಮಾಡಿ ಕೂಡ ಕೊಡ್ತಾರೆ. ಈ ಟೇಬಲ್ ಹಾಕಿರೋದು ಏನಕ್ಕೆ ಅಂದ್ರೆ, ಇವಾಗ ನಿಮ್ ಜೊತೆಲಿ ಯಾರೋ ಒಂದ್ 4-5 ಜನ ಬರ್ತಾರೆ, ಈ ಟೇಬಲ್ ಮೇಲೆ ಕುಂತ್ಕೊಂಡು ಮೀನು ನೀವೇ ಹಿಡ್ಕೋಬಹುದು. ಗಾಣ ಕೊಡ್ತೇವೆ. ಇಲ್ಲಿದೆ ಸರ್ ಅದು ಮೀನ್ ಇದೆಯಿಲ್ಲ, ಗಾಣ ಇದೆ ಅಲ್ಲಿ ಆ ಕಡೆ ಇದೆ. ಮೀನ್ ಹಿಡ್ಕೋಬಹುದು. ಯಾಕೆಂದ್ರೆ ಟೈಮ್ ಪಾಸ್ ಆಗುತ್ತೆ, ಮತ್ತೆ ಮೀನು ಯಾವ ತರ ಹಿಡಿಯೋದು ಅನ್ನೋದು ಒಂಥರ ಗೊತ್ತಾಗುತ್ತೆ. ಇಲ್ಲಿ ಕುಂತು ಆಯ್ತಾ, ಯಾವ್ದೋ ಕೆರೆ ಹುಡ್ಕೊಂಡು ಹೋಗ್ಬೇಕು, ಯಾವುದೋ ತುಂಬಾ ದೂರದ ಊರಿಗೆ ಹೋಗ್ಬೇಕು ಅನ್ನುವಂಥದ್ದಿಲ್ಲ. ಇದೇ ಬೆಂಗಳೂರಿನಲ್ಲಿ ಹಾರ್ಟ್ ಆಫ್ ದ ಸಿಟಿ ಯಶವಂತಪುರ ಇಂತಲ್ಲಿ ಬಂದು ನಾವು ಕೂತ್ಕೊಂಡು ಮೀನು ಕೂಡ ಇಲ್ಲಿ ಹಿಡಿಬಹುದು. ಆಮೇಲೆ ಇನ್ನೊಂದು ಮಕ್ಕಳಿಗೆ, ಯಾಕಂತ ಹೇಳಿದ್ರೆ ಇವತ್ತೆಲ್ಲ ತುಂಬಾ ಹೈಟೆಕ್ ಅಂತ ಆಗೋಗಿದೆ. ಅದೇ ಮಕ್ಕಳು ಬಂದು ತುಂಬಾ ನಮ್ಮ ಕಲ್ಚರ್ ಏನಂತ ಹೇಳ್ತೀವಿ, ಹಳ್ಳಿಯ ಒಂದು ಕಲ್ಚರ್, ಅದೇ ಪ್ರಕಾರ ಇಲ್ಲಿ ಒಂದು ಗಾಣ ಹಾಕಿ ಹಿಡಿಯುವಂಥದ್ದು ಮೀನೆಲ್ಲ ನೋಡಿ ಎಷ್ಟೊಂದು ಮೀನುಗಳಿದ್ದಾವೆ. ಈ ಅನುಭವ ನಿಜವಾಗ್ಲೂ ತುಂಬಾ ವಿರಳ. ಯಾರಿಗೂ ಈ ಥರದ ಅವಕಾಶ ಜಾಸ್ತಿ ಸಿಕ್ಕಲ್ಲ. ಇಷ್ಟೆಲ್ಲಾನು ನಾವು ಸರ್ಕಸ್ ಕ್ಯಾಂಟೀನ್ನಲ್ಲಿ ಅನುಭವನ ಪಡ್ಕೋಬಹುದು. ದಾಳಿಂಬೆ, ಓಕೆ, ಮತ್ತೆ ಮೂಸಂಬಿ ಹಾಕಿದೆ. ಇದು ಮೂಸಂಬಿ ಗಿಡ ಹಾಕಿದ್ದೀವಿ. ಇದು ಲೆಮೆನ್ನು, ಅನಾನಸ್. ಇದು ಈ ವೆರೈಟಿ ಅನಾನಸ್ ಬಂದಿದೆ ನೋಡಿ. ಐ ಥಿಂಕ್ ಆರೆಂಜ್ ಇದು. ಹಾಂ, ಈಗ ಸ್ಕೂಲ್ ಮಕ್ಕಳಾಗ್ಬೋದು, ಸೀಡ್ಸ್ ಹಾಕ್ಸ್ತೀವಿ. ಇಂಥ ಸೀಡ್ಸು ಈ ಥರ ಬಂತವೆ ಅಂತ ಗಿಡ ತೋಡಿಸ್ತೀವಿ. ಅದನ್ನು ಆ ಥರ ಎಲ್ಲ ಇಲ್ಲಿ ಮಾಡ್ತೀವಿ. ಮಣ್ಣಲ್ಲಿ ಕೈ ಹಾಕಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳೋದು ಅದಕ್ಕೋಸ್ಕರ. ಅಣ್ಣವರ ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮಣ್ಣಿನ ಮಹತ್ವ ಎಂಥದ್ದು ಅಂತ ಹೇಳಿ. ಅದೇ ರೀತಿಯಾದ ಒಂದು ಅನುಭವವನ್ನು ಸಿಟಿಲಿ ಬೆಳೆಯುವಂಥ ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಸರ್ಕಸ್ ಏನೀಗ ಕ್ಯಾಂಟೀನ್ ಅಂತಿದೆ, ಈ ಒಂದು ಸೌಲಭ್ಯನ ಒದಗಿಸ್ಕೊಟ್ಟಿದೆ. ಸೊ ಸುರೇಶ್ ಅಣ್ಣವರು ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಂದಾಗ ನೀವು ಸುರೇಶ್ ಅಣ್ಣವ್ರನ್ನ ನೀವು ಭೇಟಿ ಆದರೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನೂ ಸಿಗುತ್ತೆ, ಮೀನು ಕೂಡ ಹಿಡಿಬೋದು. ಸೊ ನಮ್ಮ ಇನ್ಸ್ಟಾಗ್ರಾಮ್ ಪೇಜು BLR ಕ್ರಿಯೇಟಿವ್ ಸರ್ಕಸ್ ಅಂತ, ಅಲ್ಲಿ ನಮ್ಮ ಇವೆಂಟ್ ಲಿಸ್ಟಿಂಗ್ಸ್ ಎಲ್ಲ ಹಾಕ್ತೀವಿ. ಸೊ ಅಲ್ಲಿ ನೋಡಿಬಿಟ್ಟು ಎಲ್ಲರೂ ಸೈನ್ ಅಪ್ ಮಾಡಿಬಿಟ್ಟು ಬರ್ಬೋದು. ಅದು ಬಿಟ್ಟು ಈ ಥರ ಸೆಲೆಬ್ರೇಷನ್ಸ್ಗೇನು ಒಂದು ಜಾಗ ಇದೆ, ಒಂದು ಮ್ಯೂಸಿಯಂ ಥರ, ಒಂದು ಕಮ್ಯುನಿಟಿ ಸೆಂಟರ್ ಥರನೂ ಯೂಸ್ ಮಾಡ್ಬೋದು. ಯಾವಾಗ ಬೇಕಾದರೂ ಫ್ರೀ ಎಂಟ್ರಿ, 11 o'clock to 7 PM, ಟ್ಯೂಸ್ಡೇ ಟು ಸಂಡೇ, ಮಂಡೇಸ್ ಆರ್ ಡೇ ಆಫ್. ಸರ್ಕಸ್ ಕ್ಯಾಂಟೀನ್ನಲ್ಲಿ ಕಳೆದ ಪ್ರತಿಯೊಂದು ನಿಮಿಷವೂ ತುಂಬ ಖುಷಿ ಕೊಡ್ತು. ನೀವು ಸಹ ಈ ಸರ್ಕಸ್ ಕ್ಯಾಂಟೀನ್ನ ನೋಡಬೇಕು ಅನ್ನೋ ಕುತೂಹಲ ನಿಮಗೂ ಸಹ ಕಾಡ್ತಿದ್ರೆ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನ್ ಕೂಡ ಶೇರ್ ಮಾಡಿರ್ತೀನಿ. ಆದಷ್ಟು ಬೇಗ ವಿಸಿಟ್ ಮಾಡಿ ಹೇಗಿತ್ತು ಅಂತ ಕೂಡ ಈ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಕೂಡ ಮಾಡಿ. ಬೆಂಗಳೂರು ಅಂತ ನಮ್ಮ ಹೆಮ್ಮೆಯ ಊರಲ್ಲಿ ಇದ್ಕೊಂಡು ಯಶವಂತಪುರದಲ್ಲಿ ಇರುವಂಥ ನೀವು ಸರ್ಕಸ್ ಕ್ಯಾಂಟೀನ್ಗೆ ಬಂದಿಲ್ಲ ಅಂದರೆ ನೀವು ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತಲೇ ಅರ್ಥ. ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಬಂದ ಮೇಲೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಖುಷಿ ನನಗಷ್ಟೇ ಅಲ್ಲ, ಈ ಖುಷಿ ನಿಮಗೂ ಬೇಕು ಅಂತ ಇತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ಬರಬೇಕು, ಬಂದು ಈ ಜಾಗನ ಎಕ್ಸ್ಪೀರಿಯೆನ್ಸ್ ಮಾಡಿ ಆಮೇಲೆ ನೀವು ಹೇಳಿ ಹೇಗಿತ್ತು ಈ ಜಾಗ ಅಂತ ಹೇಳಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಸರ್ಕಸ್ ಕ್ಯಾಂಟೀನ್ ವಿಶೇಷತೆಯನ್ನ ಹೇಳಿದ್ವಿ. ಮತ್ತಷ್ಟು ಫುಡ್ ಪ್ಯಾರಡೈಸ್ ಕುರಿತು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾವು ನಿಮ್ಗಾಗಿ ತರ್ತೇವೆ. ನಮ್ಮ ಚಾನೆಲ್ಗೆ ನೀವು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನ್ಗಾಗಿ ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ.